ಅಂಡರ್ಸ್ಟ್ಯಾಂಡಿಂಗ್ quadrilaterals exercise 4.3 first main given a parallelogram ABCD complete each statement along with the definition or ಪ್ರಾಪರ್ಟಿ ಯೂಸ್ಡ್ ಅಂದರೆ ಕೊಟ್ಟಿರುವಂತಹ ಎ ಬಿ ಸಿ ಡಿ ಪ್ಯಾರಲೆಲೋಗ್ರಾಮನ್ನು ಯೂಸ್ ಮಾಡಿಕೊಂಡು ಸ್ಟೇಟ್ಮೆಂಟ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಜೊತೆಯಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಆಗಿದೆ ಅನ್ನೋದನ್ನು ಡೆಫಿನೇಷನ್ ಸಮೇತ ಬರಿಬೇಕಾಗಿದೆ. ನೋಡಿ, ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳಿದರೆ ಎ ಡಿ ಇಸ್ ಈಕ್ವಲ್ ಟು, ಹಾಗಾದರೆ ಎ ಡಿ ಏನಿದೆ ಅಂತ ನೋಡ್ಕೊಳ್ಳೋಣ. ಎ ಡಿ ಅನ್ನೋದು ಸೈಡ್ ಆಗಿದೆ. ಹಾಗಾದರೆ ಸೈಡ್ ಆಗಿದೆ ಅಂದರೆ ಈ ಸೈಡಿಗೆ ಈಕ್ವಲ್ ಆಗಿರೋ ಸೈಡ್ ಯಾವುದು ಅಂತ ನಾನು ಬರಿಬೇಕು. ಈ ಸೈಡಿಗೆ ಈಕ್ವಲ್ ಆಗಿರೋ ಸೈಡ್ ಯಾವುದು? ಆಪೋಸಿಟ್ ಆಗಿರುವಂತಹ ಸೈಡು ಈಕ್ವಲ್ ಆಗಿರುತ್ತೆ. ಹಾಗಾದರೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿರುತ್ತೆ. ಎ ಡಿ ಇಸ್ ಈಕ್ವಲ್ ಟು ಬಿ ಸಿ. ಯಾಕೆ ಅಂತ ಹೇಳಿದರೆ ದ ಆಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೆಲೋಗ್ರಾಮ್ ಆರ್ ಆಫ್ ಈಕ್ವಲ್ ಲೆಂತ್. ಪ್ಯಾರಲೆಲೋಗ್ರಾಮ್ ಅಲ್ಲಿ ಆಪೋಸಿಟ್ ಆಗಿರುವಂತಹ ಸೈಡ್ಗಳು ಈಕ್ವಲ್ ಲೆಂತ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅನ್ನು ನೋಡೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆ್ಯಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ ಟು, ಹಾಗಾದರೆ ಈ ಆ್ಯಂಗಲ್ ಎಲ್ಲಿದೆ ನೋಡೋಣ. ಆ್ಯಂಗಲ್ ಡಿ ಸಿ ಬಿ, ಡಿ ಸಿ ಬಿ ಅಂದರೆ ಆ್ಯಂಗಲ್ ಸಿ ಅಂತ ಆಯಿತು. ಹಾಗಾದರೆ ಈ ಆ್ಯಂಗಲ್ ಸಿಗೆ ಈಕ್ವಲ್ ಆಗಿರೋ ಆ್ಯಂಗಲ್ ಯಾವುದು ಅಂದರೆ ಆ್ಯಂಗಲ್ ಸಿಗೆ ಆಪೋಸಿಟ್ ಆಗಿರೋ ಆ್ಯಂಗಲ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಹಾಗಾದರೆ ಆ್ಯಂಗಲ್ ಎ ಆಪೋಸಿಟ್ ಆಗಿದೆ, ಅದು ಈಕ್ವಲ್ ಆಗಿರುತ್ತೆ. ಹಾಗಾದರೆ ಆ್ಯಂಗಲ್ ಎ ಅನ್ನು ಬರೀಬೇಕು ಅಂದರೆ ಯಾವ ರೀತಿ ಬರೆಯೋಣ? ಆ್ಯಂಗಲ್ ಡಿ ಎ ಬಿ ಈಕ್ವಲ್ ಆಗಿರುತ್ತೆ. ಆ್ಯಂಗಲ್ ಡಿ ಎ ಬಿ ಏನಾಗಿರುತ್ತೆ? ಈಕ್ವಲ್ ಆಗಿರೋ ಆ್ಯಂಗಲ್ ಆಗಿರುತ್ತೆ. ಆ್ಯಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಎ ಬಿ ಅಂದರೆ ಆ್ಯಂಗಲ್ ಸಿಗೆ ಆಪೋಸಿಟ್ ಆಗಿರೋದು ಆ್ಯಂಗಲ್ ಎ ಆಗಿದೆ. ಹಾಗಾಗಿ ಅವೆರಡು ಸಹ ಈಕ್ವಲ್ ಆಗಿರುತ್ತೆ. ಇದಕ್ಕೆ ರೀಸನ್ ಏನಪ್ಪ ಅಂತೇಳಿದರೆ ದ ಆಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಲೆಲೋಗ್ರಾಮ್ ಆರ್ ಆಫ್ ಈಕ್ವಲ್ ಮೆಜರ್. ಪ್ಯಾರಲೆಲೋಗ್ರಾಮಲ್ಲಿ ಆಪೋಸಿಟ್ ಆಗಿರೋ ಆ್ಯಂಗಲ್ಗಳ ಮೆಜರ್ಮೆಂಟ್ಗಳು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ಓ ಸಿ ಇಸ್ ಈಕ್ವಲ್ ಟು ಡ್ಯಾಶ್ ಅಂತ ಹೇಳ್ತಾರೆ. ಹಾಗಾದರೆ ಓ ಸಿ ಎಲ್ಲಿದೆ ನೋಡ್ಕೊಳ್ಳೋಣ. ನೋಡಿ, ಓ ಸಿ ಇಲ್ಲಿದೆ. ಓ ಸಿ ಅನ್ನೋದು ಎ ಸಿ ಡಯಾಗ್ನಲ್ನ ಪಾರ್ಟ್ ಆಗಿದೆ, ಒಂದು ಪಾರ್ಟ್ ಆಗಿದೆ. ಹಾಗಾದರೆ ಓ ಸಿ ಅನ್ನುವಂಥದ್ದು ಓ ಎಗೆ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ ರೀಸನ್ನು ದ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಬೈಸೆಕ್ಟ್ ಈಚ್ ಅದರ್. ಒಂದು ಪ್ಯಾರಲೋಗ್ರಾಮ್ನಲ್ಲಿ ಡಯಾಗ್ನಲನ್ನು ಹೇಳಿದಾಗ ಅದು ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಹಾಗಾಗಿ ಓ ಸಿ ಇಸ್ ಈಕ್ವಲ್ ಟು ಓ ಎ ಆಗಿರುತ್ತೆ. ಎಸ್, ನಾವೀಗ ಏನು ಮಾಡೋಣ? ಫೋರ್ತ್ ಸ್ಟೇಟ್ಮೆಂಟನ್ನು ನೋಡೋಣ. ಏನಿದೆ ಇಲ್ಲಿ? ಮೊದಲಿಗೆ ಡಿ ಎ ಬಿ ಆ್ಯಂಗಲ್ ಇದೆ. ನೋಡಿ, ಡಿ ಎ ಬಿ ಆ್ಯಂಗಲ್ ಅಂದರೆ ಯಾವುದು? ಡಿ ಎ ಬಿ ಆ್ಯಂಗಲ್ ಅಂದರೆ ಈ ಆ್ಯಂಗಲ್ಲು ಪ್ಲಸ್ ಆ್ಯಂಗಲ್ ಸಿ ಡಿ ಎ, ಸಿ ಡಿ ಎ ಅಂದರೆ ಈ ಆ್ಯಂಗಲ್ಲು. ಇವೆರಡು ಆ್ಯಂಗಲ್ಗಳನ್ನು ಕೊಟ್ಟಿದ್ದಾರೆ. ಎಮ್ ಆ್ಯಂಗಲ್ ಡಿ ಎ ಬಿ ಅಂದರೆ ಮೆಜರ್ಮೆಂಟ್ ಆಫ್ ಆ್ಯಂಗಲ್ ಡಿ ಎ ಬಿ, ಈ ಆ್ಯಂಗಲ್ನ ಮೆಜರ್ಮೆಂಟು ಪ್ಲಸ್ ಮೆಜರ್ಮೆಂಟ್ ಆಫ್ ಆ್ಯಂಗಲ್ ಸಿ ಡಿ ಎ ಅಂದರೆ ಈ ಡಿ ಆ್ಯಂಗಲ್ನ ಮೆಜರ್ಮೆಂಟು. ಈ ಎರಡೂ ಆ್ಯಂಗಲ್ನ ಮೆಜರ್ಮೆಂಟನ್ನು ಆ್ಯಡ್ ಮಾಡಿದರೆ ಏನು ಬರುತ್ತೆ ಅಂತ ಹೇಳ್ತಿದ್ರೆ ಇವೆರಡೂ ಸಹ ಅಡ್ಜಸೆಂಟ್ ಆ್ಯಂಗಲ್ಸ್ಗಳು ಆಗಿರೋದ್ರಿಂದ ಇವೆರಡನ್ನೂ ಆ್ಯಡ್ ಮಾಡಿದರೆ ನಮಗೆ 180 ಡಿಗ್ರಿ ಬರುತ್ತೆ. ಹಾಗಾದರೆ ರೀಸನ್ ಏನು ಅಂತ ಹೇಳಿದರೆ ದ ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಎ ಪ್ಯಾರಲೋಗ್ರಾಮ್ ಆರ್ ಸಪ್ಲಿಮೆಂಟರಿ. ಪ್ಯಾರಲೋಗ್ರಾಮ್ನಲ್ಲಿರುವಂತಹ ಅಡ್ಜಸೆಂಟ್ ಆ್ಯಂಗಲ್ಗಳು ಏನಾಗಿರುತ್ತೆ? ಸಪ್ಲಿಮೆಂಟರಿ ಆಗಿರುತ್ತೆ. Second main, consider the following parallelogram. Find the values of the unknowns x, y, z. ಅಂದರೆ ಕೊಟ್ಟಿರುವಂತಹ ಪ್ಯಾರಲೋಗ್ರಾಮನ್ನು ಯೂಸ್ ಮಾಡಿಕೊಂಡು ಎಕ್ಸ್ ವೈ ಝೆಡ್ಡಿನ ವ್ಯಾಲ್ಯೂಗಳನ್ನು ಫೈಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಸ್, ಮೊದಲನೇ ಕ್ವಶನಲ್ಲಿ ಕೊಟ್ಟಿರೋ ಪ್ಯಾರಲೋಗ್ರಾಮನ್ನು ನೋಡೋಣ. ಇಲ್ಲಿ ಆ್ಯಂಗಲ್ ಬಿ 100 ಡಿಗ್ರಿ ಇದೆ, ಆ್ಯಂಗಲ್ ಎ ಝೆಡ್, ಆ್ಯಂಗಲ್ ಡಿ ವೈ, ಆ್ಯಂಗಲ್ ಸಿ ಎಕ್ಸ್ ಆಗಿದೆ. ಅವುಗಳನ್ನು ಫೈಂಡ್ ಮಾಡಬೇಕಾಗಿದೆ. ನಾವೇನು ಮಾಡ್ಬೋದು ಅಂತ ಹೇಳಿದರೆ ನೋಡಿ, ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅಂತ ಬರ್ಕೋಬೋದು. ಯಾಕೆ ಅಂದರೆ ಆಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಮೆಜರ್. ಈ ಪ್ರಾಪರ್ಟಿಯನ್ನು ಯೂಸ್ ಮಾಡ್ಕೊಳೋಣ.
ಪ್ಯಾರಲೋಗ್ರಾಮಲ್ಲಿ ಆಪೋಸಿಟ್ ಆಗಿರೋ ಆ್ಯಂಗಲ್ಗಳು ಏನಾಗಿರುತ್ತೆ, ಈಕ್ವಲ್ ಮೆಸರ್ಮೆಂಟ್ ಇರುತ್ತೆ. ಎಸ್, ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಆಗಿದೆ. ಆ್ಯಂಗಲ್ ಡಿ ಅಂತ ಹೇಳಿದರೆ ಏನು, ವೈ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅಂತ ಹೇಳಿದರೆ ಏನು, 100 ಡಿಗ್ರಿ. ಹಾಗಾದರೆ ಆ್ಯಂಗಲ್ ವೈ ಅಂದರೆ ವೈನ ವ್ಯಾಲ್ಯೂ ಏನಾಗಿರುತ್ತೆ, 100 ಡಿಗ್ರಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ನೋಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಅನ್ನು ಮಾಡ್ಕೊಳ್ತೀನಿ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಅಂದರೆ ಪ್ಯಾರಲೋಗ್ರಾಮ್ನಲ್ಲಿ ಅಡ್ಜಸೆಂಟ್ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ, ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಡಿ ಅಡ್ಜಸೆಂಟ್ ಆ್ಯಂಗಲ್ ಆಗಿದೆ, ಅವೆರಡನ್ನೂ ಸಮ್ ಮಾಡಿದರೆ ಏನಾಗಿರುತ್ತೆ, ಸಪ್ಲಿಮೆಂಟರಿ ಅಂದರೆ 180 ಡಿಗ್ರಿ ಆಗಿರುತ್ತೆ. ಪಕ್ಕದಲ್ಲಿ ರೀಸನನ್ನು ಬರಿಬೇಕಾಗುತ್ತೆ. ಎಸ್, ಆ್ಯಂಗಲ್ ಎ ಅಂತ ಹೇಳಿದರೆ ಝೆಡ್ ಪ್ಲಸ್ ಆ್ಯಂಗಲ್ ಬಿ ಅಂತ ಹೇಳಿದರೆ 100 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. 100ಅನ್ನು ಟ್ರಾನ್ಸ್ಪೋಸನ್ನು ಮಾಡಿದರೆ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 100 ಡಿಗ್ರಿ ಆಯಿತು. ಝೆಡ್ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನನ್ನು ಮಾಡಿದರೆ 80 ಡಿಗ್ರಿ ಆಯಿತು. ಝಡ್ಡಿನ ವ್ಯಾಲ್ಯೂ ಏನಾಗಿತ್ತು, 80 ಡಿಗ್ರಿ ಆಯಿತು. ಈ ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸನ್ನು ಫೈಂಡ್ ಮಾಡಬೇಕಲ್ವಾ. ನೋಡಿ ಏನಿದೆ, ಆ್ಯಂಗಲ್ ಎಗೆ ಆ್ಯಂಗಲ್ ಸಿ ಏನಾಗಿದೆ, ಆಪೋಸಿಟ್ ಆಗಿದೆ. ಹಾಗಾದರೆ ಏನು ಬರೆಯೋಣ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ. ಯಾಕೆಂದರೆ ಆಪೋಸಿಟ್ ಆಗಿರುವಂತಹ ಆ್ಯಂಗಲ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಆ್ಯಂಗಲ್ ಸಿ ಅಂತ ಹೇಳಿದರೆ ಎಕ್ಸ್ ಆಗಿದೆ. ಎಕ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಎ. ನೋಡಿ ಆ್ಯಂಗಲ್ ಎ ಅಂದರೆ ಝೆಡ್ ಅಲ್ವಾ, ಝಡ್ಡಿನ ವ್ಯಾಲ್ಯೂ ಎಷ್ಟು ಬಂದಿದೆ, 80 ಡಿಗ್ರಿ ಬಂದಿದೆ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 80 ಡಿಗ್ರಿ ಆಯಿತು. ವೈ ಈಸ್ ಈಕ್ವಲ್ ಟು 100 ಡಿಗ್ರಿ, ಝೆಡ್ ಈಸ್ ಈಕ್ವಲ್ ಟು 80 ಡಿಗ್ರಿ, ಎಕ್ಸ್ ಈಸ್ ಈಕ್ವಲ್ ಟು 80 ಡಿಗ್ರಿ ಆಯಿತು. ಈ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಪ್ಯಾರಲೋಗ್ರಾಮನ್ನು ಕೊಟ್ಟಿದ್ದಾರೆ. ಇದಕ್ಕೆ ಫಸ್ಟಿಗೆ ನೇಮಿಂಗನ್ನು ಮಾಡಿಬಿಡೋಣ. ಎ ಬಿ ಸಿ ಡಿ. ಎಸ್, ಇದು ಲೈನ್ ಆಗಿದೆ, ಎಕ್ಸ್ಟೆಂಡ್ ಆಗಿದೆ. ಇದಕ್ಕೂ ನೇಮಿಂಗನ್ನು ಮಾಡಿಬಿಡೋಣ. ಇ. ಎಸ್, ಇಲ್ಲಿ ಏನು ಮಾಡೋಣ, ಫಸ್ಟಿಗೆ ಆ್ಯಂಗಲ್ ಡಿ ಅನ್ನು ಕೊಟ್ಟಿದ್ದಾರೆ 50 ಡಿಗ್ರಿ. ಇದರಿಂದ ಉಳಿದಿರೋ ಆ್ಯಂಗಲ್ಗಳನ್ನು ಫೈಂಡ್ ಮಾಡಬೇಕಾಗಿದೆ. ನಾನು ಫಸ್ಟಿಗೆ ಏನು ಮಾಡ್ತೀನಿ, ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಎ ಅನ್ನು ಮಾಡ್ತೀನಿ. ಇವೆರಡೂ ಸಹ ಅಡ್ಜಸೆಂಟ್ ಆ್ಯಂಗಲ್ ಆಗಿರೋದ್ರಿಂದ ಸಮ್ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು 180 ಡಿಗ್ರಿ. ಎಸ್, ದಿ ರೀಸನ್ ಏನಪ್ಪ ಅಂದರೆ ದ ಅಡ್ಜಸೆಂಟ್ ಆ್ಯಂಗಲ್ಸ್ ಇನ್ ಎ ಪ್ಯಾರಲೋಗ್ರಾಮ್ ಆರ್ ಸಪ್ಲಿಮೆಂಟ್ರಿ ಆಗಿದೆ. ಆ್ಯಂಗಲ್ ಡಿ ಅಂತ ಹೇಳಿದರೆ 50 ಡಿಗ್ರಿ ಪ್ಲಸ್ ಆ್ಯಂಗಲ್ ಎ ಅಂತ ಹೇಳಿದರೆ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ಎಕ್ಸ್ನ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಪ್ಲಸ್ 50ಅನ್ನು ಟ್ರಾನ್ಸ್ಪೋಸನ್ನು ಮಾಡ್ತೀನಿ. ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 50 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ನ ಮಾಡಿದರೆ 130 ಡಿಗ್ರಿ ಆಗೋಯ್ತು. ಎಕ್ಸಿನ ವ್ಯಾಲ್ಯೂ ಏನು, 130 ಡಿಗ್ರಿ ಆಗೋಯ್ತು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತೇಳಿದರೆ ನೋಡಿ, ಆ್ಯಂಗಲ್ ಎಗೆ ಆ್ಯಂಗಲ್ ಸಿ ಏನಾಗಿರುತ್ತೆ, ಆಪೋಸಿಟ್ ಆಗಿರುತ್ತೆ ಅಲ್ವಾ. ಆಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಮೆಜರ್ ಆಗಿರುತ್ತೆ. ಹಾಗಾಗಿ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಎಸ್, ಆ್ಯಂಗಲ್ ಎ ಅಂತ ಹೇಳಿದರೆ ನೋಡಿ, ಆ್ಯಂಗಲ್ ಎ ಅಂದರೆ ಎಕ್ಸ್. ಎಕ್ಸ್ನ ವ್ಯಾಲ್ಯೂ ನಾವು ಕಂಡುಹಿಡ್ಕೊಂಡಿವಿ, ಎಷ್ಟು, 130 ಡಿಗ್ರಿ ಆಗಿದೆ. 130 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ಹೇಳಿದರೆ ವೈ ಆಯಿತು. ದೇರ್ಫೋರ್ ವೈ ಈಸ್ ಈಕ್ವಲ್ ಟು 130 ಡಿಗ್ರಿ ಆಗೋಯಿತು. ಎಸ್, ಈಗ ಉಳಿದಿದ್ದೆ ಅದು ಝೆಡ್ ಅಲ್ವಾ. ನೋಡಿ ಇದನ್ನೊಂದು ಸ್ವಲ್ಪ ಈ ಡಯಾಗ್ರಾಮನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ, ಈಗಾಗಲೇ ನಾವು 7th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀವಿ ಇದನ್ನು. ಎರಡು ಪ್ಯಾರಲಲ್ ಲೈನ್ಗಳಿಗೆ ಇನ್ನೊಂದು ಲೈನನ್ನು ನಾವು ಎಳೆದಾಗ ಅಲ್ಲಿ ಫಾರ್ಮೇಷನ್ ಆಗುವ ಆ್ಯಂಗಲನ್ನು ನಾವು ಎಂತ ಹೇಳ್ತೀವಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ನೋಡಿ ಈ ಲೈನ್ನ ಮೇಲೆ, ಈ ಪ್ಯಾರಲಲ್ ಲೈನ್ನ ಮೇಲೆ ಝೆಡ್ ಇದೆ, ಈ ಪ್ಯಾರಲಲ್ ಲೈನ್ನ ಮೇಲೆ ಎಕ್ಸ್ ಇದೆ. ಇವೆರಡು ಒಂದೇ ಸೈಡಲ್ಲಿ ಎರಡೂ ಸಹ ಮೇಲೇನೆ, ಇದು ಮೇಲಿದೆ, ಇದು ಸಹ ಮೇಲೆ ಇರೋದ್ರಿಂದ ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಝೆಡ್ ಆಗಿರುತ್ತೆ. ಅಂದರೆ ಅವೆರಡೂ ಸಹ ಏನಾಗಿರುತ್ತೆ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರುತ್ತೆ. ಇದನ್ನು ಬೇಕಾದ್ರೆ ನೇಮಿಂಗನ್ನು ಯಾವ ರೀತಿ ಮಾಡ್ತೀನಿ ಅಂದರೆ ನೋಡಿ, ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಕಾಣಿಸ್ತಿದೆಯಾ, ಇದು ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಈ ಆ್ಯಂಗಲನ್ನು ರೆಪ್ರೆಸೆಂಟ್ ಮಾಡಬೇಕಪ್ಪ ಅಂತ ಹೇಳಿದರೆ ನಾನು ಯಾವ ರೀತಿ ಬರಿಬೇಕಪ್ಪ ಅಂದರೆ ಆ್ಯಂಗಲ್ ಸಿ ಬಿ ಇ ಅಂತ ಬರಿಬೇಕಾಗುತ್ತೆ. ಆ್ಯಂಗಲ್ ಸಿ ಬಿ ಇ ಅಂತ ಬರಿಬೇಕಾಗುತ್ತೆ. ಯಾಕೆ ಅಂದರೆ ಆ್ಯಂಗಲ್ ಬಿ ಅಂತ ಹೇಳ್ಬಿಟ್ರೆ ಈ ಸೈಡ್ ಆ್ಯಂಗಲ್ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಆ್ಯಂಗಲ್ ಸಿ ಬಿ ಇ, ಈ ಆ್ಯಂಗಲ್ಗೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಯಾಕಪ್ಪ ಅಂದರೆ ಅದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರುತ್ತೆ.
ನೋಡಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅನ್ನೋದನ್ನು ಇನ್ನೊಂದ್ಸಲಿ ಹೇಳ್ತೀನಿ. ನೋಡಿ ಇದು ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ಇದು ಈ ಲೈನು ಏನಾಗಿರುತ್ತೆ, ಎರಡು ಪ್ಯಾರಲಲ್ ಆಗಿರುತ್ತೆ. ಈ ಪ್ಯಾರಲಲ್ ಲೈನ್ಸಿಗೆ ಒಂದು ಲೈನ್ ಎರಡು ಪ್ಯಾರಲನ್ನು ಕಟ್ ಮಾಡಿದೆ ಅಂದರೆ ನೋಡಿ ಈ ಎ ಇ ಅನ್ನುವಂಥ ಲೈನು ಈ ಎರಡು ಪ್ಯಾರಲಲ್ ಲೈನನ್ನು ಏನು ಮಾಡಿದೆ, ಕಟ್ ಮಾಡಿದೆ. ಕಟ್ ಮಾಡಿದಾಗ ನನಗೆ ಎರಡು ಆ್ಯಂಗಲ್ಗಳು ಫಾರ್ಮೇಷನ್ ಆಗಿದೆ. ನೋಡಿ ಈ ಲೈನಿನ ಸೇಮ್ ಸೈಡಲ್ಲಿ ಎರಡು ಆ್ಯಂಗಲ್ಗಳು ಫಾರ್ಮೇಷನ್ ಆಗಿದೆ. ನೋಡಿ ಈ ಪ್ಯಾರಲ್ ಲೈನ್ನ ಮೇಲೆ ಆ್ಯಂಗಲ್ ಇದೆ, ಈ ಪ್ಯಾರಲ್ ಲೈನ್ನ ಮೇಲೆ ಆ್ಯಂಗಲ್ ಇದೆ. ಅಂದರೆ ಎರಡು ಪ್ಯಾರಲ್ ಲೈನ್ನ ಮೇಲೆ ಇದೆ ಮತ್ತು ಸೇಮ್ ಸೈಡಲ್ಲಿ ಇದೆ ಅಂದಾಗ ಆ ಎರಡು ಆ್ಯಂಗಲ್ಗಳನ್ನು ನಾವು ಎಂತ ಹೇಳ್ತೀವಿ, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಎಸ್, ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಇ ಆಗಿದೆ. ಆ್ಯಂಗಲ್ ಎ ಅಂತ ಹೇಳಿದರೆ ಏನು, ಎಕ್ಸ್. ಎಕ್ಸ್ ಅಂದರೆ ನಮಗೆ ವ್ಯಾಲ್ಯೂ ಸಿಕ್ಕಿದೆ ಎಷ್ಟು, 130 ಡಿಗ್ರಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಇ. ಆ್ಯಂಗಲ್ ಸಿ ಬಿ ಇ ಅಂದರೆ ಯಾವುದು, ಝೆಡ್ ಆಯಿತು. ದೇರ್ಫೋರ್ ಝೆಡ್ ಇಸ್ ಈಕ್ವಲ್ ಟು 130 ಡಿಗ್ರಿ ಆಗೋಯಿತು. ನಮಗಿಲ್ಲಿ ಎಕ್ಸ್ ಅಂದರೆ 130 ಡಿಗ್ರಿ, ವೈ ಅಂದರೂ 130 ಡಿಗ್ರಿ, ಝೆಡ್ ಅಂದರೂ ಸಹ ಏನಾಗಿದೆ, 130 ಡಿಗ್ರಿ ಆಗಿದೆ. ಈ ರೀತಿಯಾಗಿ ಸೆಕೆಂಡ್ ಪ್ರಾಬ್ಲಮನ್ನು ಮಾಡ್ಕೋಬೇಕು. ಥರ್ಡ್ ಪ್ರಾಬ್ಲಮ್, ಇದಕ್ಕೆ ನೇಮಿಂಗನ್ನು ಮಾಡೋಣ. ನೋಡಿ ಎ ಬಿ ಸಿ ಡಿ ಎರಡು ಡಯಾಗ್ನಲ್ಗಳು ಇಲ್ಲಿ ಇಂಟರ್ಸೆಕ್ಟ್ ಆಗಿರೋದ್ರಿಂದ ಇದಕ್ಕೆ ನಾನು ಓ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಬಾಕ್ಸು ಶೇಪಲ್ಲಿ ನಾನು ಆ್ಯಂಗಲನ್ನು ತೋರಿಸಿನಿ ಅಂದರೆ ಇದೇನಾಗಿರುತ್ತೆ, 90 ಡಿಗ್ರಿ ಇರುತ್ತೆ. ಓಕೆ, ಹಾಗಾದರೆ ಈಗ ನಾನು ಎಂತ ಬರಿತೀನಿ ಅಂತ ಹೇಳಿದರೆ ನೋಡಿ ಆ್ಯಂಗಲ್ ಡಿ ಒ ಸಿ, ಆ್ಯಂಗಲ್ ಡಿ ಒ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಒ ಸಿ. ಈ ಆ್ಯಂಗಲ್ ಇಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂದರೆ ಆ್ಯಂಗಲ್ ಎ ಒ ಬಿಗೆ ಈಕ್ವಲ್ ಆಗಿದೆ ಅಂತ ಹೇಳ್ತೀನಿ. ಎ ಒ ಬಿಗೆ ಈಕ್ವಲ್ ಆಗಿದೆ ಅಂತ ಹೇಳ್ತೀನಿ. ಅಂದರೆ ನೋಡಿ ಇಲ್ಲಿ ಇಂಟು ಶೇಪ್ ಬಂದಿದೆ ಅಲ್ವಾ, ಇಂಟು ಶೇಪನ್ನು ಬಂದಾಗ ನೋಡಿ ಇಂಟು ಅಲ್ಲಿ ಸೇಮ್ ಸೈಡಲ್ಲಿರುವಂಥ ಆ್ಯಂಗಲ್ಗಳು, ಈ ಎರಡು ಆ್ಯಂಗಲ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಈ ಆ್ಯಂಗಲ್ಗಳಿಗೆ ನಾವು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಯಾವ ಆ್ಯಂಗಲ್ ಅಂದರೆ ಆ್ಯಂಗಲ್ ಡಿ ಒ ಸಿ. ನೋಡಿ ಈ ಆ್ಯಂಗಲ್ಲು ಇದಕ್ಕೆ ಕರೆಕ್ಟಾಗಿ ಆಪೋಸಿಟ್ ಯಾವ್ದು ಬರುತ್ತೆ ಅಂದರೆ ಆ್ಯಂಗಲ್ ಎ ಒ ಬಿ ಆಗಿದೆ. ಇವೆರಡು ಸಹ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗಿದೆ. ಆ್ಯಂಗಲ್ ಡಿ ಒ ಸಿ ಅಂತ ಹೇಳಿದರೆ ಎಕ್ಸ್ ಆಗಿರುತ್ತೆ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಒ ಬಿ. ಆ್ಯಂಗಲ್ ಎ ಒ ಬಿ ಅಂದರೆ ಏನಾಗಿದೆ, 90 ಡಿಗ್ರಿ ಆಗಿದೆ. ಹಾಗಾದರೆ ಎಕ್ಸ್ ಅಂತ ಹೇಳಿದರೆ 90 ಡಿಗ್ರಿ ಬಂದೋಯ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ನನಗೆ ನೋಡಿರಿ ಈ ವ್ಯಾಲ್ಯೂ ಸಿಕ್ಕೋಯ್ತು ಅಲ್ವಾ. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಇನ್ ಟ್ರಯಾಂಗಲ್ ಡಿ ಒ ಸಿ, ಈ ಟ್ರಯಾಂಗಲ್ನಲ್ಲಿ ಇದು ಎಷ್ಟು ಬಂದಿದೆ, ನನಗೆ 90 ಡಿಗ್ರಿ ಬಂದಿದೆ, ಇದು 30 ಡಿಗ್ರಿ ಇದೆ, ಇದು ಗೊತ್ತಿಲ್ಲ. ಹಾಗಾದರೆ ನಾನೀಗ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲನ್ನು ಬಳಸ್ತಿದ್ದೀನಿ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ಏನು ಹೇಳುತ್ತಪ್ಪ ಅಂದರೆ ಟ್ರಯಾಂಗಲ್ನ ಎಲ್ಲ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ 180 ಡಿಗ್ರಿ ಆಗಿರುತ್ತೆ. ನೋಡಿ ಆ್ಯಂಗಲ್ ಡಿ ಒ ಸಿ ಈ ಆ್ಯಂಗಲ್ಲು ಪ್ಲಸ್ ಆ್ಯಂಗಲ್ ಒ ಸಿ ಡಿ ಈ ಆ್ಯಂಗಲ್ಲು ಪ್ಲಸ್ ಆ್ಯಂಗಲ್ ಸಿ ಒ ಡಿ ಸಿ ಡಿ ಒ. ನೋಡಿ ಈ ಮೂರೂ ಆ್ಯಂಗಲ್ಗಳನ್ನು ಈ ಟ್ರಯಾಂಗಲ್ನಲ್ಲಿ ಮೂರೂ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ ನಮಗೆ 180 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಡಿ ಒ ಸಿ ಆ್ಯಂಗಲ್ ಅಂದರೆ ಯಾವುದು, 90 ಡಿಗ್ರಿ ಪ್ಲಸ್ ಆ್ಯಂಗಲ್ ಒ ಸಿ ಡಿ ಅಂದರೆ 30 ಡಿಗ್ರಿ ಪ್ಲಸ್ ಆ್ಯಂಗಲ್ ಸಿ ಡಿ ಒ ಅಂದರೆ ಅದು ವೈ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗೋಯ್ತು. ಎಸ್, ಇವೆರಡನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ, 120 ಡಿಗ್ರಿ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ವೈ ವ್ಯಾಲ್ಯೂ ಬೇಕಾಗಿರೋದನ್ನ ಇದನ್ನು ನಾವು ಟ್ರಾನ್ಸ್ಪೋಸನ್ನು ಮಾಡೋಣ. ವೈ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ ಆಗೋಯಿತು. ವೈ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ನ ಮಾಡಿದರೆ 60 ಡಿಗ್ರಿ. ಅಲ್ಲಿಗೆ ವೈನ ವ್ಯಾಲ್ಯೂ ಏನು ಬಂದೋಯ್ತು, 60 ಡಿಗ್ರಿ ಆಗೋಯಿತು. ನೆಕ್ಸ್ಟ್ ನೋಡಿ ನನಗೆ ಎಕ್ಸ್ನ ವ್ಯಾಲ್ಯೂ ಗೊತ್ತಾಯಿತು, ವೈನ ವ್ಯಾಲ್ಯೂ ಗೊತ್ತಾಯ್ತು. ಈಗ ಝೆಡ್ನ ವ್ಯಾಲ್ಯೂ ಬೇಕಾಗಿದೆ. ಎಸ್, ಇಲ್ಲೂ ಒಂದು ಪ್ರಾಪರ್ಟಿ ಇದೆ, ಇಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಆ್ಯಂಗಲ್ ಬರುತ್ತೆ. ಏನಪ್ಪ ಅಂದರೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗಾಗಲೇ ನೀವು 7th ಸ್ಟ್ಯಾಂಡರ್ಡಾಗಿ ಕಲ್ತ್ಕೊಂಡಿರಿ. ಇದು ಮತ್ತು ಇದು ಎರಡೂ ಸಹ ಪ್ಯಾರಲಲ್ ಲೈನ್ ಆಗಿದೆ ಅಂತ ಹೇಳಿದರೆ ಇದನ್ನು ಒಂದು ಲೈನ್ ಈ ರೀತಿಯಾಗಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಅಂದರೆ ಈ ಲೈನು ಪ್ಯಾರಲ್ ಆಗಿದೆ. ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇದನ್ನು ನಾವು ಆಲ್ಟರ್ನೇಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಇದು ಇದೇ ರೀತಿ ಆ್ಯಂಗಲ್ ಇಲ್ಲಿ ಫಾರ್ಮೇಷನ್ ಆಗಿದೆ ನೋಡಿ. ಎಸ್, ಇಲ್ಲಿ ನೋಡಿ ಇದು ಪ್ಯಾರಲ್ ಲೈನು,
ಇದು ಪ್ಯಾರಲ್ ಲೈನ್ ಆಗಿದೆ. ಈ ಎರಡು ಪ್ಯಾರಲ್ ಲೈನನ್ನು ಈ ಡಯಾಗ್ನಲ್ ಜಾಯಿನ್ ಮಾಡ್ತಾ ಇದೆ ನೋಡಿ, ಈ ರೀತಿಯಾಗಿ ಈಗ ಬಂದು ಈ ರೀತಿಯಾಗಿ ಬಂದಿದೆ. ಹಾಗಾದರೆ ಆ್ಯಂಗಲ್ ವೈ ಮತ್ತು ಇದು ಝೆಡ್, ವೈ ಮತ್ತು ಝೆಡ್ ಇವೆರಡೂ ಸಹ ಈಕ್ವಲ್ ಆಗಿರುತ್ತೆ. ಯಾಕಪ್ಪ ಅಂದರೆ ಇದು ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಅದನ್ನು ಯಾವ ರೀತಿ ಬರಿತೀನಿ ಅಂತ ಹೇಳಿದರೆ, ಇದನ್ನು ಬರಿಬೇಕು ಅಂದರೆ ಆ್ಯಂಗಲ್ ಸಿ ಡಿ ಬಿ, ಆ್ಯಂಗಲ್ ಸಿ ಡಿ ಬಿ ಈಸ್ ಈಕ್ವಲ್ ಟು ನೋಡಿ ಆ್ಯಂಗಲ್ ಸಿ ಡಿ ಬಿ. ಈ ಆ್ಯಂಗಲ್ಲು ಯಾವ ಆ್ಯಂಗಲಿಗೆ ಈಕ್ವಲ್ ಆಗಿರುತ್ತೆ? ಈ ಆ್ಯಂಗಲಿಗೆ, ಅಂದರೆ ಡಿ ಬಿ ಎಗೆ ಈಕ್ವಲ್ ಆಗಿರುತ್ತೆ. ಆ್ಯಂಗಲ್ ಡಿ ಬಿ ಎಗೆ ಈಕ್ವಲ್ ಆಗಿರುತ್ತೆ. ಒಂದನ್ನು ನೆನಪಾಗಿ ಇಟ್ಕೊಂಡಿರಿ, ಝೆಡ್ ಉಲ್ಟಾ ಮತ್ತು ಸೀದಾ ಬಂದಾಗ ಆ ಮೂಲೆಯಲ್ಲಿ ಬರುವಂಥ ಆ್ಯಂಗಲ್ಗಳು ಏನಾಗಿರುತ್ತೆ? ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಉಲ್ಟಾ ಝೆಡ್ ಕಾಣುತ್ತೆ ನೋಡಿರಿ. ಇಲ್ಲಿಂದ ಬಂದು ಈ ರೀತಿಯಾಗಿ ಬಂದು ಈ ರೀತಿಯಾಗಿ ಇವೆರಡೂ ಸಹ ಪ್ಯಾರಲ್ ಆಗಿದೆ. ಯಾಕಂದರೆ ಇದು ಪ್ಯಾರಲೋಗ್ರಾಮ್ ಅಂತ ಹೇಳಿರೋದ್ರಿಂದ ಈ ಮೂಲೆಯಲ್ಲಿರುವಂತಹ ಆಪೋಸಿಟ್ ಆಗಿದೆ ನೋಡಿ, ಕರೆಕ್ಟಾಗಿ ಆಪೋಸಿಟ್ ಆಗಿದೆ. ಹಾಗಾಗಿ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಎಸ್, ಸಿ ಡಿ ಬಿ, ಆ್ಯಂಗಲ್ ಸಿ ಡಿ ಬಿ ಅಂದರೆ ಆ್ಯಂಗಲ್ ಸಿ ಡಿ ಬಿ ಅಂದರೆ ವೈ ಅಂದರೆ ಏನು? 60 ಡಿಗ್ರಿ. ಎಸ್, 60 ಡಿಗ್ರಿಯನ್ನು ಬರೆಯೋಣ. ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಬಿ ಎ, ಡಿ ಬಿ ಎ ಅಂದರೆ ಝೆಡ್ ಆಗಿರುತ್ತೆ. ದೇರ್ ಓರ್ ಝೆಡ್ ಈಸ್ ಈಕ್ವಲ್ ಟು 60 ಡಿಗ್ರಿ ಆಗೋಯಿತು ನೋಡಿ. ಆ್ಯಂಗಲ್ ಎಕ್ಸ್ ಅಂದರೆ 90 ಡಿಗ್ರಿ, ವೈ ಅಂದರೆ 60 ಡಿಗ್ರಿ, ಝೆಡ್ ಅಂದರೆ 60 ಡಿಗ್ರಿ ಆಗಿರುತ್ತೆ. ಈ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಎಸ್, ಕೊಟ್ಟಿರೋ ಪ್ಯಾರಲೋಗ್ರಾಮಿಗೆ ನಾನು ನೇಮಿಂಗನ್ನು ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಏನು ಮಾಡೋಣ, ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಗಳನ್ನು ತೊಗೊಳ್ತಾ ಇದ್ದೀನಿ ನೋಡಿ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಏನಾಗಿರುತ್ತೆ? 180 ಡಿಗ್ರಿ. ಯಾಕಂದರೆ ಪ್ಯಾರಲೋಗ್ರಾಮಲ್ಲಿ ಅಡ್ಜಸೆಂಟ್ ಆ್ಯಂಗಲ್ಗಳನ್ನು ಸಮ್ ಮಾಡಿದರೆ 180 ಡಿಗ್ರಿ ಆಗಿರುತ್ತೆ. ಎಸ್, ಆ್ಯಂಗಲ್ ಎ ಅಂತ ಹೇಳಿದರೆ ಎಕ್ಸ್ ಪ್ಲಸ್ ಆ್ಯಂಗಲ್ ಬಿ ಅಂತ ಹೇಳಿದರೆ 80 ಡಿಗ್ರಿ ಆಗಿದೆ. ಈಸ್ ಈಕ್ವಲ್ ಟು 180 ಡಿಗ್ರಿ. 80 ಡಿಗ್ರಿಯನ್ನು ಟ್ರಾನ್ಸ್ಪೋಸನ್ನು ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 80 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ನ ಮಾಡಿದರೆ 100 ಡಿಗ್ರಿ ಆಗೋಯ್ತು. ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂತು? 100 ಡಿಗ್ರಿ ಬಂತು. ನೆಕ್ಸ್ಟ್ ಏನು ಮಾಡೋದು ನೋಡಿ, ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಡಿ ಎರಡು ಏನಾಗಿದೆ? ಆಪೋಸಿಟ್ ಆ್ಯಂಗಲ್ಸ್ಗಳು ಆಗಿರೋದ್ರಿಂದ ಅವೆರಡು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಆಗಿದೆ. ಆ್ಯಂಗಲ್ ಡಿ ಅಂತ ಹೇಳಿದರೆ ವೈ ಆಗಿದೆ. ವೈ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅಂತ ಹೇಳಿದರೆ 80 ಡಿಗ್ರಿ. ಹಾಗಾದರೆ ವೈನ ವ್ಯಾಲ್ಯೂ ಏನಾಗೋಯ್ತು? 80 ಡಿಗ್ರಿ ಆಗೋಯ್ತು. ನೆಕ್ಸ್ಟ್ ನೋಡಿ, ಎಕ್ಸ್ ಬಂದು ವೈ ಬಂದು ಈಗ ಝೆಡ್ ಬೇಕಲ್ವಾ? ಈ ಝೆಡ್ ಮತ್ತು ಆ್ಯಂಗಲ್ ಬಿ ಅನ್ನು ನೀವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಇವೆರಡೂ ಸಹ ಏನಾಗಿರುತ್ತೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ ಆಗಿರುತ್ತೆ. ಯಾಕಂದರೆ ಇದು ಏನಾಗಿದೆ? ಪ್ಯಾರಲ್ ಲೈನು. ಪ್ಯಾರಲ್ ಲೈನಿಗೆ ನಾವು ಇನ್ನೊಂದು ಲೈನನ್ನು ಹೇಳಿದ್ದೀವಿ. ಆ ಲೈನಿನ ಎರಡು ಅಂದರೆ ಸೇಮ್ ಸೈಡಲ್ಲಿ ನೋಡಿ, ಸೇಮ್ ಎರಡು ಮೇಲ್ಗಡೆನೆ ಈ ಲೈನ್ನ ಮೇಲೆ ಈ ಪ್ಯಾರಲ್ ಲೈನ್ನ ಮೇಲೆ ಬಂದಿರೋದ್ರಿಂದ ಇವೆರಡು ಆ್ಯಂಗಲ್ಗಳು ಏನಾಗಿರುತ್ತೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗಳು ಆಗಿರುತ್ತೆ. ಎಸ್, ಹಾಗಾದರೆ ಈ ಆ್ಯಂಗಲನ್ನು ಬರಿಬೇಕಲ್ವಾ? ಈ ಆ್ಯಂಗಲ್ ಏನು ಬರಿತೀವಿ? ಆ್ಯಂಗಲ್ ಡಿ ಸಿ ಇ ಅಂತ ಬರೆಯೋಣ. ಆ್ಯಂಗಲ್ ಡಿ ಸಿ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಸಿ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಆಗಿರುತ್ತೆ. ಯಾಕಂದರೆ ಇವೆರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರುತ್ತೆ. ಎಸ್, ಆ್ಯಂಗಲ್ ಡಿ ಸಿ ಇ ಅಂದರೆ ಝೆಡ್ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅಂದರೆ 80 ಡಿಗ್ರಿ ಆಗೋಯ್ತು. ಹಾಗಾದರೆ ಝೆಡ್ ಈಸ್ ಈಕ್ವಲ್ ಟು 80 ಡಿಗ್ರಿ, ಎಕ್ಸ್ ಈಸ್ ಈಕ್ವಲ್ ಟು 100 ಡಿಗ್ರಿ, ವೈ ಈಸ್ ಈಕ್ವಲ್ ಟು 80 ಡಿಗ್ರಿ, ಝೆಡ್ ಈಸ್ ಈಕ್ವಲ್ ಟು 80 ಡಿಗ್ರಿ ಆಗಿರುತ್ತೆ. ಈ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಕೊಟ್ಟಿರೋ ಪ್ಯಾರಲೋಗ್ರಾಮಿಗೆ ನೇಮಿಂಗನ್ನು ಮಾಡೋಣ ನೋಡಿ. ಎ ಬಿ ಸಿ ಡಿ ಅಂತ ನೇಮಿಂಗ್ ಮಾಡೀನಿ. ಎಸ್, ಈಗೇನು ಮಾಡೋಣ, ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಆಗಿದೆ. ಯಾಕಂದರೆ ಆಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಮೆಜರ್ ಆಗಿರುತ್ತೆ. ಹಾಗಾಗಿ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಆಗಿದೆ. ಆ್ಯಂಗಲ್ ಡಿ ಅಂತ ಹೇಳಿದರೆ ನೋಡಿ ವೈ ಇದೆ. ವೈ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅಂತ ಹೇಳಿದರೆ ಏನಾಗಿದೆ? 112 ಡಿಗ್ರಿ ಇದೆ. ಹಾಗಾದರೆ ವೈ ಅಂತ ಹೇಳಿದರೆ ನನಗೆ 112 ಡಿಗ್ರಿ ಬಂದೋಯ್ತು. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ನಾನು ನೋಡಿಲ್ಲಿ ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಎನ್ನು ಮಾಡ್ತೀನಿ. ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಎ ಇವೆರಡು ಏನಾಗಿದೆ? ಅಡ್ಜಸೆಂಟ್ ಆ್ಯಂಗಲ್ಸ್ ಆಗಿರೋದ್ರಿಂದ ಇದುಗಳ ಸಮ್ ಏನಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಎಸ್, ಆ್ಯಂಗಲ್ ಡಿ ಅಂತ ಹೇಳಿದರೆ ವೈನ ವ್ಯಾಲ್ಯೂ ಈಗಾಗಲೇ ಕಂಡಿಡ್ಕೊಂಡಿವಿ. ಎಷ್ಟಿದೆ? 112 ಡಿಗ್ರಿ ಇದೆ. ಪ್ಲಸ್ ಆ್ಯಂಗಲ್ ಎ ನೋಡಿ, ಆ್ಯಂಗಲ್ ಎ ಅಂದರೆ ಟೋಟಲ್ ಈ ಎರಡು ಆ್ಯಂಗಲ್ಗಳು ಸೇರಿಕೊಂಡು ಆ್ಯಂಗಲ್ ಎ ಆಗುತ್ತೆ. ಹಾಗಾದರೆ ಇಲ್ಲೇನಿದೆ? 40 ಡಿಗ್ರಿ
ಪ್ಲಸ್ ಇಲ್ಲಿ ಝೆಡ್ ಇದೆ, ಇವೆರಡೂ ಸೇರಿದರೆ ಆ್ಯಂಗಲ್ ಎ ಆಗುತ್ತೆ. ಈಸ್ ಈಕ್ವಲ್ ಟು 180 ಡಿಗ್ರಿ ಆಗೋಯ್ತು. ಎಸ್, ಇವೆರಡನ್ನ ಆ್ಯಡ್ ಮಾಡ್ಕೊಂಬಿಡೋಣ. 112 ಡಿಗ್ರಿ ಪ್ಲಸ್ 40 ಡಿಗ್ರಿ ಆ್ಯಡ್ ಮಾಡಿದರೆ 152 ಡಿಗ್ರಿ ಆಯಿತು. ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ಎಸ್, ಇದನ್ನು ನಾವು ಟ್ರಾನ್ಸ್ಪೋಸನ್ನು ಮಾಡಿದರೆ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 152 ಡಿಗ್ರಿ ಆಯಿತು. ಇದನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಎಸ್ ಝೆಡ್ ಈಸ್ ಈಕ್ವಲ್ ಟು 28 ಡಿಗ್ರಿ ಆಗೋಯ್ತು. ಝೆಡ್ನ ವ್ಯಾಲ್ಯೂನು ಸಹ ಸಿಕ್ಕೋಯ್ತು. ನೆಕ್ಸ್ಟ್ ನೋಡಿ, ನಮಗೆ ಝೆಡ್ ಸಿಕ್ಕೋಯ್ತು, ವೈ ಸಿಕ್ಕೋಯ್ತು, ಇನ್ನು ಎಕ್ಸ್ ಬೇಕು. ಈ ಎಕ್ಸ್ ಮತ್ತು ಝೆಡ್ಡನ್ನು ನೋಡಿದರೆ ಇದು ಆಲ್ಟರ್ನೇಟ್ ಆ್ಯಂಗಲ್ ಆಗಿದೆ. ನೋಡಿ, ಇಲ್ಲಿಂದ ನೋಡಿದರೆ ಝೆಡ್ ಶೇಪಲ್ಲಿ ಬಂದಿದೆ. ನೋಡಿ, ಝೆಡ್ ಶೇಪಲ್ಲಿ ಎರಡೂ ಮೂಲೆಯಲ್ಲಿ ಎಕ್ಸ್ ಮತ್ತು ವೈ ಬಂದಿರೋದ್ರಿಂದ ಇದು ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿರುತ್ತೆ. ಹಾಗಾದರೆ ಯಾವ ರೀತಿ ಬರಿಬೋದು ಅಂದರೆ ಆ್ಯಂಗಲ್ ಡಿ ಸಿ ಎ, ಆ್ಯಂಗಲ್ ಡಿ ಸಿ ಎ ಈಸ್ ಈಕ್ವಲ್ ಟು ಯಾವುದು ಈಕ್ವಲ್ ಆಗಿರುತ್ತೆ ಇದಕ್ಕೆ, ಅಂದರೆ ಸಿ ಎ ಬಿಗೆ ಈಕ್ವಲ್ ಆಗಿರುತ್ತೆ. ಆ್ಯಂಗಲ್ ಸಿ ಎ ಬಿಗೆ ಈಕ್ವಲ್ ಆಗಿರುತ್ತೆ. ಎಸ್, ಇವೆರಡು ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿದೆ. ಅಂದರೆ ನೀವು ಆಲ್ಟರ್ನೇಟ್ ಆ್ಯಂಗಲ್ಸನ್ನು ಐಡೆಂಟಿಫೈ ಮಾಡೋದನ್ನು ಕಲ್ತ್ಕೊಂಡಿರ್ಬೇಕಾಗತ್ತೆ. ಎಸ್, ಆ್ಯಂಗಲ್ ಡಿ ಸಿ ಎ, ಆ್ಯಂಗಲ್ ಡಿ ಸಿ ಎ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಬಿ, ಆ್ಯಂಗಲ್ ಸಿ ಎ ಬಿ ಅಂದರೆ ಝೆಡ್ನ ವ್ಯಾಲ್ಯೂ ಈಗಾಗಲೇ ಫೈಂಡ್ ಮಾಡೀವಿ, 28 ಡಿಗ್ರಿ ಆಗೋಯ್ತು. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು 28 ಡಿಗ್ರಿ, ವೈ ಈಸ್ ಈಕ್ವಲ್ ಟು 112 ಡಿಗ್ರಿ, ಝೆಡ್ ಈಸ್ ಈಕ್ವಲ್ ಟು 28 ಡಿಗ್ರಿ. ಈ ರೀತಿಯಾಗಿ